Namaste. Anshu Ashok. Then continue. Welcome back to the final part of two states wedding with two different cultures, different languages, and whatnot. Okay. Mr. Hegre. Yeah. ಏನಂತಂದ್ರೆ ಓಕೆ ಅ ಗರ್ಲ್ ಕಮ್ಸ್ ಇನ್ ಶಿ ಟ್ರೈಸ್ ಟು ಅಡ್ಯಾಪ್ಟ್ ದ ಥಿಂಗ್ಸ್ ಲ್ಯಾಂಗ್ವೇಜ್ ಆಗಲಿ ಅಥವಾ ಕಲ್ಚರ್ ಆಗಲಿ it's not that like every time a north girl comes to a south or south girl goes to north. There are different parts of different parts of India where this has happened. Okay, a lot of people, 90% of cases which I have got of around maybe around 10 cases of different states marriage though. Because they are not able to accept things, they are not able to adapt to the culture of different states. ಅವ್ರಿಗೆ ಆ ಹೊಂದಾಣಿಕೆ ಇಲ್ದಿದ್ದೇನೆ they want to get apart, but really that should be the least thing on the card. You should not feel that like ನನಗೇನೋ ಇದನ್ನ ಅಡ್ಯಾಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ, ನನಗೆ ಈ ಲ್ಯಾಂಗ್ವೇಜ್ ಇದು ಮಾಡೋಕ್ಕಾಗ್ತಾ ಇಲ್ಲ, why should I, let me not suffer, let me go away ಅಂತ ಹೇಳಿ. That's a complete getting escape from other things. Try to take it as a challenge and go further. Of course was not easy for us to ನಮಗೆ ಇನಿಷಿಯಲಿ ತುಂಬಾನೇ ಏರುಪೇರು ಇತ್ತು, ಹೆಂಗ್ ಮಾಡೋದು, ಯಾವ ಥರ ಮಾಡೋದು. ಬಿಕಾಸ್ ವೆನ್ ಹಿ ಯೂಸ್ ಟು ಸ್ಪೀಕ್ ಟು ಮೈ ಪೇರೆಂಟ್ಸ್, ಐ ಯೂಸ್ ಟು ಬಿ ಅ ಕಮ್ಯುನಿಕೇಶನ್ ಪಾರ್ಟಲ್ಲಿ ಇವ್ರಿಗೇನು ಹೇಳಬೇಕು ಅಂತ. ಬಿಕಾಸ್ ಏನಾಗುತ್ತೆ ಅಂತಂದ್ರೆ ಒಂದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕ್ವಶನ್ ಮಾರ್ಕ್ ಆದಾಗ ಅಥವಾ ಅವ್ರಿಗೆ ಅರ್ಥ ಆಗದೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ವೆನ್ ಯು ಟ್ರೈ ಟು ಸೇ ಪಾಸಿಟಿವ್ ಥಿಂಗ್ ಟರ್ನ್ಸ್ ಟು ನೆಗೆಟಿವ್. ಬಿಕಾಸ್ ಅರ್ಥ ಆಗಿರಲ್ಲ. ಬಿಗಿನಿಂಗ್ ನಲ್ಲಿ ತಮಾಷೆ ತರ ಕಾಣಿಸೋದು, ಬಟ್ ಅದು ಹಂಗೆ ಹೋದಾಗ ಒಂಥರ ಇರಿಟೇಟ್ ತರ ಅನ್ಸೋದು. ಅದು ಆತರ. ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಜಸ್ಟ್ ಟೇಕ್ ಒನ್ ಸ್ಮಾಲ್ ಥಿಂಗ್. ಇವ್ರ ಕಡೆ ಬಹುವಚನ ಅನ್ನೋದೇ ಇಲ್ಲ. ಓಕೆ, ಎಲ್ಲ ಏಕವಚನದಲ್ಲೇ ಮಾತಾಡ್ತಾರೆ. ಹಂಗೇನೆ. ಸೊ ದೇ ಸ್ಪೀಕ್ ಇನ್ ಏಕವಚನ, ಬಟ್ ನಮ್ ಕಡೆ ಆ ಕಲ್ಚರ್ ಇಲ್ಲ. ದೊಡ್ಡವ್ರಿಗೆ ನಾವು ಬಹುವಚನನೇ ಮಾತಾಡೋದು. ನಮ್ ಸೇಮ್ ಏಜ್ ಅವ್ರಿಗೆ ವಿ ಗಿವ್ ದ ಸೇಮ್ ರೆಸ್ಪೆಕ್ಟ್. ಚಿಕ್ಕವ್ರಿಗೆ ಓಕೆ ಏಕವಚನ ವಿ ಕ್ಯಾನ್ ಟಾಕ್ ಟು ದೆಮ್. ಬಟ್ ವೆನ್ ಇಟ್ ಕಮ್ಸ್ ಟು ಎಲ್ಡರ್ಸ್, ಐ ಯೂಸ್ ಟು ಲೈಕ್ ಲುಕ್ ಎಟ್ ಹಿಮ್ ವೆನ್ he used to speak to his parents in singular ಇದು language. Why do you speak to your parents? Why don't you give them respect? And no, for us it is the thing. So for me it was very tough to adapt to that. In fact, till date I am not able to adapt to those things. Only with few very close people I speak in ekavachana. Otherwise for me rest of the people are still in that bahuvachana category itself. So I don't, they feel like okay, when you're speaking in bahuvachana you're creating a difference. But for us it's it's respect what we give. So ಆ ಒಂದು ಡಿಫ್ರೆಂಟ್ ಕಲ್ಚರು ಇದೆ. ಸೊ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಟ್ಸ್ ಟಫ್ ಟು ಟೇಕ್ ದಟ್ ಇನ್ ಅ ಪಾಸಿಟಿವ್ ಮ್ಯಾನರ್. ಲ್ಯಾಂಗ್ವೇಜ್ ಏನೇ ವಾಸ್ ಒನ್ ಆಫ್ ದ ವೆರಿ ಬಿಗ್ ಥಿಂಗ್, ಬಿಕಾಸ್ ಹಿ ಡಿಡ್ ನೋ ಹಿಂದಿ ಎಟ್ ಆಲ್. ಈಗ ಇದ್ರಲ್ಲಿ ಡಿಸ್ಟರ್ಬ್ ಮಾಡ್ತೀವಿ, ನೀ ಏನ್ ಮಾತಾಡೋದಿಲ್ಲ ಆಮೇಲೆ ಮಾತಾಡೋ, ಒಂದ್ ನಿಮಿಷ ನಾನು ಮಾತಾಡಿ. ಏನು ಅಂತಂದ್ರೆ ಹವ್ಯಕದಲ್ಲಿ ಏಕವಚನನೇ ಜಾಸ್ತಿ ಅಂದ್ರೆ ಸಾಮಾನ್ಯವಾಗಿ ಬಳಕೆಯಲ್ಲಿ ಇರೋದು ಏಕವಚನನೇ. ಏಕವಚನ ಯಾರಿಗೆ ಬಳಸ್ತಾರೆ? ತುಂಬಾ ಆತ್ಮೀಯತೆ ಇದ್ದರೆ ಬಳಸೋದು. ಹಂಗಾಗಿ ನಮ್ಗೆ ಎಂತದ್ದು ಅಂತಂದ್ರೆ ಅಜ್ಜನೂ ಆತ್ಮೀಯನೇ, ಅಪ್ಪನೂ ಆತ್ಮೀಯನೇ. ನಮ್ಮಲ್ಲಿ ಈ ಹವ್ಯಕದ ವಿಶೇಷ ಗುಣ ಆತ್ಮೀಯತೆ. ಅದಕ್ಕೆ ಹೇಳಿದ್ದು ಅಂದ್ರೆ ಏಕವಚನ ಅಂತಂದ್ರೆ ಇವ್ರಿಗೆ ಏನ್ ಇದೆ ಇಲ್ಲ ಅಂತಲ್ಲ, ಎಲ್ಲಿ ಏಕವಚನ ಇರುತ್ತೆ, ಆತ್ಮೀಯತೆ ಇದ್ದಲ್ಲಿ ಏಕವಚನ ಇರುತ್ತೆ. ಹಾಗಾಗಿ ನಾವು ಯಾರನ್ನೇ ಇದನ್ನಾಗ್ಲಿ ನಾವು ಆತ್ಮೀಯತೆ ನೋಡೋದು ನಮ್ಮ ಹವ್ಯಕ ಹುಟ್ಟು ಗುಣ ಮುಂದುವರ್ಸ. ಆಮೇಲೆ ಏನಂತಂದ್ರೆ ಸ್ಪೆಷಲಿ ಡ್ಯೂರಿಂಗ್ ವೆಡ್ಡಿಂಗ್, ಅಫ್ಕೋರ್ಸ್ ನಮ್ಮ ಇದರಲ್ಲಿ ಆ ತರದ್ ಇರ್ಲಿಲ್ಲ, ಬಟ್ ಸ್ಪೆಷಲಿ ಡ್ಯೂರಿಂಗ್ ವೆಡ್ಡಿಂಗ್ಸ್ ಈ ನಮ್ ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತಲ್ಲ, ಏನಂತಾರೆ ಅದನ್ನ, ವೆನ್ ಓಕೆ ದ ರಸಮ್ಸ್ ವಾಟ್ ವಿ ಡೂ, ಮದುವೆ ಶಾಸ್ತ್ರ ಅದ್ರಲ್ಲೇನು ದೇರ್ ಇಸ್ ಬೇಜಾನ್ ಫೈಟ್ ಇಲ್ಲ. ನಮ್ ಕಡೆದ್ ಮಾಡ್ಬೇಕು, ಇಟ್ಸ್ ಓಕೆ. ಇಟ್ ಇಸ್ ಕಲ್ಚರ್. ತುಂಬಾ ಏನಾದ್ರೂ ಇದೆಯಾ, ಓಕೆ ಯು ಡೂ ಯೋರ್ಸ್ ಆಲ್ಸೋ, ಒಬ್ಬ ಹೂ ಸ್ಟಾಪಿಂಗ್ ಯು? ಓಕೆ, ಪೀಪಲ್ ವಿಲ್ ಸಿ ಟೂ ಡಿಫ್ರೆಂಟ್ ಕಲ್ಚರ್ಸ್. ಸೊ ಅದಕ್ಕಂತ ಜಗಳ ಆಡಕ್ ಹೋಗ್ಬೇಡಿ. ಸೊ ಅದು ಒಂದಿದೆ. ಇನ್ಫ್ಯಾಕ್ಟ್ ಪೀಪಲ್ ಹೂ ಆರ್ ರೆಡಿ ಗೆಟಿಂಗ್ ಮ್ಯಾರಿಡ್ ಇನ್ ಫ್ಯೂಚರ್,
This is one of the part. Please don't make it difficult for the groom and the bride. They want to enjoy that moment. ಎರಡು ಕಡೆದೂ ಕಲ್ಚರ್ಸ್ನ ಅಡ್ಯಾಪ್ಟ್ ಮಾಡ್ಕೊಂಡು ಮಾಡಿ. ವಾಟ್ಸ್ ಸ್ಟಾಪಿಂಗ್ ಇನ್ ದಟ್? ಇನ್ ಫ್ಯಾಕ್ಟ್ ಇಟ್ ವಿಲ್ ಬಿ ಮೋರ್ ಫನ್. ಓಕೆ, ಸೊ ಆ ಥರದೊಂದು. ಆ್ಯಂಡ್ ಒನ್ ಥಿಂಗ್ ಫಾರ್ ಬೋತ್ ದ ಬ್ರೈಡ್ ಆ್ಯಂಡ್ ದ ಗ್ರೂಮ್ ಆ್ಯಂಡ್ ಆಲ್ರೆಡಿ ಹೂ ಹ್ಯಾವ್ ಬೀನ್ ಮ್ಯಾರಿಡ್, try not to degrade each other's culture, each other's language, each other's states. Okay, ನಿಮ್ಮಲ್ಲಿ ಏನು ಬಿಡೋ ಹಿಂಗೆ, ನಿನ್ನಲ್ಲಿ ಏನು ಬಿಡೋ ಹಿಂಗೆ. No, please don't do that udafai thing. It's not right. You should respect its, okay, any culture for that matter. And we stay in one country, my dear. We stay in India, and before from different states we are Indians. We should respect that. And ಈಗಂತೂ India and other countries are also like, there are marriages happening that way also. So why to fight? Enjoy both side of things. There will be challenges even in the same state wedding also. It's not going to be ಸೇಮ್ ಜಾಕೆಟ್ ಹಂಗಾಗೇ ಆ ಆಗುತ್ತೆ. ವಿಷಯನೂ ಬಿಟ್ಟಾಕಣ. ನಾನು ಇನ್ ಜನರಲ್ ಬರೋದು ಏನು ಗೊತ್ತಾ ತದ, ಒಂದು ಏನು ಅಂತಂದ್ರೆ ಗಂಡ ಹೆಂಡತಿ ಇದ್ದಿಕ್ಕು, ಅಥವಾ ಗಂಡನ ಮನೆ ಅಥವಾ ಹೆಣ್ಣಿನ ಮನೆ ಇದ್ದಿಕ್ಕು, ಅಥವಾ ಈ ಭಾಷೆ ಆ ಭಾಷೆ ಇದ್ದಿಕ್ಕು, ಈ ಸಂಸ್ಕಾರ ಆ ಸಂಸ್ಕಾರ ಇದ್ದಿಕ್ಕು, ಇಷ್ಟೇ. ನಾವಿರೋದೊಂದು 3-4 ದಿನ ಅಷ್ಟೇ. ಅಂದ್ರೆ ಅಷ್ಟು ಜೀವನದಲ್ಲಿ ಎಲ್ಲದನ್ನು ಮತ್ತೆ ಎಂಜಾಯ್ ಮಾಡೋಣ. ನೀನು ಅವಳು, ನಾನು ಆ ಕಡೆಯವನು, ನೀನು ಈ ಕಡೆಯವನು, ನಿಂಗಳ ಸಂಪ್ರದಾಯ ಹಂಗೆ, ಎಂಗಳ ಸಂಪ್ರದಾಯ. ಮದುವೆ ಆಯ್ತು, ಮಕ್ಕ ಹುಡ್ತಾ ಎಲ್ಲ ಆಗ್ಬಿಟ್ಟು ಕಡೆಗೆ ಎಲ್ಲ ಅದೇ ಫ್ಯಾಮಿಲಿ ಅವು, ನನ್ನ ಫ್ಯಾಮಿಲಿ ಅವಲ್ಲ ಅಂತ ಹೇಳಲಾಗ್ತಾ. ಎಲ್ಲ ಏನು ಅಂತಂದ್ರೆ ಜೀವನ ಅನ್ನೋದೇ ಹೊಂದಾಣಿಕೆ, ಖುಷಿಯಾಗಿರೋಣ. ಆ ಸಣ್ಣ ಪುಟ್ಟ ಕೆಲವೊಂದಕ್ಕೆಲ್ಲ ಇದೆ ತಲೆ ಕೆಡಿಸ್ಕೊಂಡು ಆ ಇಗೋ ಪಗೋ ಅಹಮ್ಮು ಅದೆಲ್ಲ ಬೇಡ. ಅದದು ನಂಗಳ ಮಧ್ಯೆ ಅಂತೂ ಈ ತರದ್ದು ಅಹಮಿಲ್ಲ. ಈಗ ಅಂತಾರ ನಾನೇ ಅಂತಾರು ಹಿಂಗ ಎಂತದ ಅಂದ್ಬಿಟ್ಟು ಇಂಗ್ಲಿಷು, ಅವಳು ಎಂತಾರು ಎಂತದ ಹಿಂಗಂತ ಎಂತದ. ಏನು ಅಂದ್ರೆ ಇಷ್ಟೇ ರೀ. ಕೋಪ ಒಂದು ಕ್ಷಣದಲ್ಲಿ ಒಂದ್ಸರಿ ಬರುತ್ತೆ, ಮನುಷ್ಯನು ಕೋಪ ಬರುತ್ತೆ ತಿಳಿತಾ. ಹಂಗಂತ ಇವಳ ಮೇಲೆ ಕೋಪ ಮಾಡ್ಕೊಂಡು ಅದನ್ನೇ ಸಾಸದ ನನ್ನ ಹೆಂಡತಿ, ನಾನು ಇಷ್ಟಪಟ್ಟು ಕಷ್ಟಪಟ್ಟು ಲವ್ ಮಾಡಿ ಮದುವೆ ಆಗಿರೋದು. ರಾಜ್ಯ ಬೇರೆದಿದ್ದಕ್ಕೂ ಇದಿದ್ದಕ್ಕೂ ಆಯ್ತು. ಐ ಲವ್ ಯು. ನೌ ದ ಫೈನಲ್ ನೋಟ್ ಟು ಬೋತ್ ಸೈಡ್ ಫ್ಯಾಮಿಲೀಸ್ ಏನಂದ್ರೆ, try to not create a barrier for whether it's a boy or it's a girl. Try to welcome them in your family with open heart, open mind. Understand their feelings and put across what you have to say to them in a right manner. ನೀವು ನಿಮ್ಮದೇ ನಡಿಬೇಕು ಅನ್ನೋದಕ್ಕಿಂತ ನೀವು ಅದನ್ನ ಪ್ರೀತಿಯಿಂದ ಹೇಳಿದ್ರೆ ಬಹುಶಃ ಎರಡು ಕಡೆ ಅವರನ್ನು ಎಕ್ಸೆಪ್ಟ್ ಮಾಡ್ಕೋತಾರೆ. ಅಂದ್ರೆ ರೆಸ್ಪೆಕ್ಟ್ ಈಚ್ ಅದರ್. ಎಸ್, ರೆಸ್ಪೆಕ್ಟ್ ಈಚ್ ಅದರ್. ವಿ ಹ್ಯಾವ್ ಆಲ್ರೆಡಿ ಡನ್ ದಿಸ್ ಸಬ್ಜೆಕ್ಟ್ ಅರ್ಲಿಯರ್. ಇದರಲ್ಲಿ especially when it comes to two states, two different languages and culture, this has to be in a very cordial manner, very happy way. Enjoy. That's the life. Okay, don't take it in a negative way, take it in a positive way and enjoy your life with each other, with each other's family. Namaste.